ನೀವು ಕೂಡ ಯು ಕೆಗೆ ಬರಬೇಕಾ? ಯು ಕೆ ಅಂದರೆ ಉತ್ತರ ಕನ್ನಡ ಅಲ್ಲ, ಯುನೈಟೆಡ್ ಕಿಂಗ್ಡಮ್ ಅಂತ. ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾನು ವೀಡಿಯೋಸ್ ಹಾಕ್ತಾ ಇರ್ತೇನೆ. ಆ್ಯಂಡ್ ಆ ವೀಡಿಯೋಸ್ ನೋಡಿ ತುಂಬ ಜನರ ಹತ್ರ ಕೇಳ್ತೀರಾ, ಮೇಡಮ್ ಕೆಲಸ ಇದ್ದರೆ ಹೇಳಿ, ನಾನು ಕೂಡ ಯು ಕೆಗೆ ಬರ್ತೇನೆ, ನನ್ನನ್ನು ಕರ್ಕೊಂಡು ಹೋಗಿ ಅಂತ. ಈ ದೇಶಕ್ಕೆ ಬರಬೇಕಾದ್ರೆ ರೂಲ್ಸ್ ಇದೆ. ಸ್ಪೆಷಲಿ ವೀಸಾ ಬೇಕು. ವೀಸಾದಲ್ಲೂ ಹಲವಾರು ತರಾವರಿಗಳಿದೆ. ಅದನ್ನೆಲ್ಲ ಈಗ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ನಾನು ಚಾಯ್ ನಿಮಗೆ ಒಂದು ಚಿಕ್ಕ ಪುಟ್ಟ ಒಂದು ಐಡಿಯಾ, ಅಂದರೆ ನಿಮಗೆ ಹೇಗೆಲ್ಲ ಯು ಕೆಗೆ ಬರ್ಬೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ವೀಸಾ, ಬೆಸ್ಟ್ ವೀಸಾ ಬರೋದಕ್ಕೆ ಏನು ಅಂದರೆ ಸ್ಕಿಲ್ಡ್ ವರ್ಕರ್ ವೀಸಾ ಅಂತ. ಪ್ರತಿಯೊಂದು ದೇಶದಲ್ಲೂ ಅವ್ರದ್ದೇ ಒಂದು ಸ್ಟೈಲ್ ಇರುತ್ತೆ. ಹಾಗೆ ಯು ಕೆ ಅಲ್ಲಿ ಇಕಾನಮಿ ಸ್ಕಿಲ್ಡ್ ಮೇಲೆ ನಡೀತದೆ. ಅಂದರೆ ಸ್ಕಿಲ್ ಅಂದರೆ ಕೌಶಲ್ಯತೆ. ಅಂದರೆ ನೀವು ಒಂದು ವಿಷಯದ ಬಗ್ಗೆ ಆ ಒಂದು ಕೌಶಲ್ಯ ಒಂದು ಪಡ್ಕೊಂಡಿದ್ರೆ, ಸ್ಕಿಲ್ ಇದ್ದರೆ ಅದರ ಮೇಲೆ ನಿಮಗೆ ಕೆಲಸ ಸಿಗ್ತದೆ. ಆ ಕೆಲಸ ಪಡ್ಕೊಳ್ಳೋದಕ್ಕೂ ಫಾರ್ ಎಕ್ಸಾಂಪಲ್ ಕೆಲವರು ಅನ್ಕೋತಾರೆ ದುಬೈಗೆ ಹೋಗಿ ಅಲ್ಲಿ ವಿಸಿಟಿಂಗಿಗೆ ಹೋಗಿ ಅಲ್ಲಿ ಕೆಲಸ ಹುಡುಕಿ ಆಮೇಲೆ ಅದನ್ನು ಸ್ವಿಚ್ ಮಾಡ್ತಾರೆ. ಆ ಥರ ಇಲ್ಲಿ ಆಗೋದಿಲ್ಲ. ಇಲ್ಲಿ ಬರಬೇಕಾದ್ರೆ ನಿಮಗೆ ಆಲ್ರೆಡಿ ಒಂದು ಕಂಪನಿ ಸ್ಪಾನ್ಸರ್ ಮಾಡಬೇಕಾಗ್ತದೆ ಆ ನಿಮ್ಮ ಸ್ಕಿಲ್ಲಿಗೆ. ಆ ಸ್ಕಿಲ್ ಏನೆಲ್ಲ ಚೈತ್ರ ಅಂತ ಕೇಳಿದ್ರೆ, ಅಕೌಂಟೆನ್ಸಿ ಮತ್ತು ನರ್ಸಿಂಗಲ್ಲಿದ್ದರೆ, ನೀವು ನರ್ಸ್ ಆಗಿದ್ದರೆ ನಿಮಗೆ ಈಸಿಲಿ ಈ ಸ್ಕಿಲ್ಡ್ ವರ್ಕರ್ ವೀಸಾದಲ್ಲಿ ಬರ್ಬೋದು. ಮತ್ತು ನೀವು ಇಫ್ ಇನ್ ಕೇಸ್ ಓದಲಿಲ್ಲ, ನನಗೆ ಪ್ಲಂಬಿಂಗ್ ಗೊತ್ತು, ಎಲೆಕ್ಟ್ರಿಷಿಯನ್ ಕೆಲಸ ಗೊತ್ತು, ಆದರೆ ಇಂಡಿಯಾದಲ್ಲಿ ನೀವು ಎಲೆಕ್ಟ್ರಿಷಿಯನ್ ಆಗಿ ಇಲ್ಲಿ ಬರುವಾಗ ಇಲ್ಲಿ ಕೆಲವೊಂದು ಕೋರ್ಸ್ ಮಾಡಬೇಕಾಗ್ತದೆ. ಸೊ ನೀವು ಆನ್ಲೈನಲ್ಲಿ ನೋಡ್ಬೋದು ಯು ಕೆ ಅಲ್ಲಿ ಯಾವುದೆಲ್ಲ ಕೋರ್ಸ್ ಮಾಡ್ಬೋದು ಕೆಲಸ ಸಿಗಲಿಕ್ಕೆ ಅಂತ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಒಂದು ಕೋರ್ಸ್ ಅಂತ ಇದೆ. ಆ ಕೋರ್ಸಲ್ಲಿ ನೀವು ಪಾಸ್ ಆದ ಮೇಲೆ ಮಾತ್ರ ನಿಮಗೆ ಅಪ್ಲೈ ಮಾಡಲಿಕ್ಕಾಗೋದು ಈ ಸ್ಕಿಲ್ಡ್ ವರ್ಕರ್ ವೀಸಾಕ್ಕೆ. ಯಾಕಂದರೆ ಇಲ್ಲಿ ಸೇಫ್ಟಿ, ಆ ಒಂದು ರೆಗ್ಯುಲೇಷನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಇದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಅವರು ಹಾಗೆ ನನಗೆ ಗೊತ್ತು ಅಂತ ಹೇಳಿದರೆ ಬಿಡುವುದಿಲ್ಲ. ಈ ಒಂದು ಸ್ಕಿಲ್ಡ್ ವರ್ಕರ್ ವೀಸಾದಲ್ಲಿ ಬರೋದ್ರಿಂದ ಏನು ಲಾಭ ಅಂದರೆ, ನೀವು ಅಟ್ಲೀಸ್ಟ್ ಟ್ರೈ ಮಾಡಿ 5 ವರ್ಷದ್ದು ನಿಮಗೆ ಆ ಕಂಪನಿ ವೀಸಾ ಕೊಡೋಕ್ಕೆ. ನಿಮಗೆ 5 ವರ್ಷದ ಆ ಕಂಪನಿ ವೀಸಾ ಕೊಟ್ಟರೆ ಆ ಕಂಪನಿಯಲ್ಲೇ ಉಳ್ಕೋಬೇಕಾಗ್ತದೆ. ಒಂದು ವೇಳೆ ನೀವು ಚೇಂಜ್ ಮಾಡಬೇಕಾದ್ರೆ ಜಾಬ್ ಚೇಂಜ್ ಮಾಡ್ಬೋದು, ಆದರೆ ಇನ್ನೊಂದು ಕಂಪನಿ ಏನಿದೆ ಅದು ನಿಮಗೆ ಇನ್ನೊಂದು ವೀಸಾ ಆ ಕಂಪನಿಯಿಂದ ಕೊಡಬೇಕಾಗ್ತದೆ. ಆದರೆ ನೀವು 5 ವರ್ಷ ಇಲ್ಲಿ ನಿಂತರೆ ಆ ಒಂದು ಸ್ಕಿಲ್ಡ್ ವರ್ಕರ್ ವೀಸಾದಲ್ಲಿ ನಿಮಗೆ ILR ಅಂದರೆ ಇಂಡೆಫಿನೆಟ್ ಲೀವ್ ಟು ರಿಮೇನ್, ಅಂದರೆ ಅಮೆರಿಕದಲ್ಲಿ ನನ್ನ ಹತ್ರ PR ಇದೆ ಅಂತ ಹೇಳ್ತಾರಲ್ಲ, ಆ ಥರ ಅಮೆರಿಕದಲ್ಲಿ ಅವರಿಗೆ ಸಿಟಿಸನ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಅದು ದೊಡ್ಡ ಲಿಸ್ಟ್ ಇದೆ, ಅದು ಬೇರೆ ಕತೆ. ನಾವೀಗ ಯು ಕೆ ಅಲ್ಲಿರೋದಲ್ಲ, ಯು ಕೆದು ಮಾತಾಡುವ. ಸೊ ಈ ILR ಅಂದರೆ ಏನು ಅಂದರೆ, ನೀವು 5 ವರ್ಷ ಇಲ್ಲಿ ಆ ಒಂದು ಸ್ಕಿಲ್ಡ್ ವರ್ಕರ್ ವೀಸಾದಲ್ಲಿ ನಿಂತ ಮೇಲೆ ನೀವು ILR ಅಲ್ಲಿ ನಿಲ್ಬೋದು. ಎಷ್ಟು ವರ್ಷ ಬೇಕಾದ್ರೂ ನಿಲ್ಬೋದು. ಆ ಎಷ್ಟು ವರ್ಷದಲ್ಲಿ ನೀವು ಬೇಕಿದ್ರೆ ಇಲ್ಲಿದು ಸಿಟಿಸನ್ ಆಗ್ತೇನೆ ಅಂತ ಇದ್ದರೆ, ಅಂದರೆ ಇಲ್ಲಿಯ ಒಂದು ಪ್ರಜೆ ಆಗ್ತೇನೆ, ಬ್ರಿಟಿಷ್ ಪ್ರಜೆ ಆಗಬೇಕು ಅಂತ ಇದ್ದರೆ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು ಅಪ್ಲೈ ಮಾಡಿ. ಅದ್ರ ಬಗ್ಗೆ ಮುಂದೆ ನಾನು ಹೇಳ್ತೇನೆ ಹೇಗೆಲ್ಲ ಮಾಡ್ಬೋದು. ಈಗ ಬೇಸಿಕ್ ಆಗಿ ನಿಮ್ಗೊಂದು ಐಡಿಯಾ ಕೊಡ್ತಾ ಇರೋದು. ಇಲ್ಲ, ನಾನು ಭಾರತಕ್ಕೆ ಒಂದು ನಿಯತ್ತಾಗಿರ್ತೇನೆ, ನಾನು ಭಾರತೀಯ ಪ್ರಜೆಯಾಗೇ ಇರ್ತೇನೆ, ನನಗೆ ಬರೀ ಇಲ್ಲಿ ಕೆಲಸ ಮಾಡಿದರೆ ಸಾಕು ಅಂತ ಇದ್ದರೆ ನೀವು ILR ಅಲ್ಲಿ ಎಷ್ಟು ವರ್ಷ ಕೂಡ ಇಲ್ಲಿ ಕೆಲಸ ಮಾಡ್ಬೋದು. ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಇಲ್ಲ, ನಾನು ಇಲ್ಲಿ ಸಹ ನನಗೆ ಪ್ರಜೆ ಆಗಬೇಕು ಅಂತ ಇದ್ದರೆ ನೀವು ಆಗ್ಬೋದು. ಮತ್ತು ಇಫ್ ಇನ್ ಕೇಸ್ ನೀವು ಅಂದ್ಕೊಂಡಿರ್ತೀರ ಈಗ ಇಲ್ಲಿದು ಪ್ರಜೆ ಅಂದರೆ ಇಂಡಿಯನ್ ಆಗಿದ್ದವರು, ಇಂಡಿಯಾದಲ್ಲಿ ಹುಟ್ಟಿ ಇಲ್ಲಿ ಬಂದು ಬ್ರಿಟಿಷ್ ಆದವರು ಇಂಡಿಯಾದಲ್ಲಿ ಏನು ಹಾಕಿರ್ತಾರೆ ಅಂತ, ಇಂಡಿಯಾದಲ್ಲಿ ಕೂಡ ಒಂದು ರೀತಿಯಲ್ಲಿ ನೀವು ಪ್ರಜೆ ಆಗ್ಬೋದು. ಅದನ್ನು ಫ್ಯೂಚರಲ್ಲಿ ಹೇಳ್ತೇನೆ. ಈ ಸ್ಕಿಲ್ಡ್ ವರ್ಕರ್ ಅಂತ ಹೇಳಿದಲ್ಲ, ಸ್ಕಿಲ್ಸ್ ಏನಿದೆ ಅಂತ ಯು ಕೆ ಗವರ್ಮೆಂಟು ಒಂದು ಅವರ ಪೋರ್ಟಲಲ್ಲಿ ಹಾಕಿದ್ದಾರೆ. ಏನೆಲ್ಲ ಸ್ಕಿಲ್ ಇದೆ, ಆ ಒಂದು ಸ್ಕಿಲ್ಲಿಗೆ ಎಷ್ಟೆಷ್ಟು ಸಂಬಳ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸ್ಕಿಲ್ಡ್ ವರ್ಕರ್ ವೀಸಾದಲ್ಲಿ ನಿಮಗೆ ಕಂಪನಿ ಸ್ಪಾನ್ಸರ್ ಮಾಡಬೇಕು ಅಂದ್ರೂ 38,000 ಒಂದು ಸ್ಯಾಲ್ರಿ ಇರಬೇಕು. 38,000 ಪೌಂಡ್ ಅಂದರೆ ಹತ್ತಿರ ಒಂದು 38 ಲಕ್ಷ ಆ ರೇಂಜಲ್ಲಿ ಬರ್ತದೆ. ಆದರೆ 38,000 ಪರ್ ಆ್ಯನಮ್, ಪ್ರತಿ ವರ್ಷಕ್ಕೆ ನಿಮಗೆ 38,000 ಸ್ಯಾಲ್ರಿ ಇದ್ದರೆ ಮಾತ್ರ ಕಂಪನಿಗೂ ನಿಮಗೆ ವೀಸಾ ಕೊಡ್ಲಿಕ್ಕೆ ಆಗೋದು, ಇಲ್ಲದಿದ್ದರೆ ಚಾನ್ಸ್ ಇಲ್ಲ. ಮತ್ತು ಈ ಸ್ಕಿಲ್ಡಲ್ಲಿ ಸಹ ನೀವು ಈಗ ನಾನೇನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ, ಅಲ್ಲಿ ಹೋಗಿ ನೀವು ನೋಡಿದ್ರೆ ಬೇರೆ ಬೇರೆ ಸ್ಕಿಲ್ಲಿಗೆ ಬೇರೆ ಬೇರೆ ರೇಂಜ್ ಆಫ್ ಪೇ ಇದೆ. ಆ ರೇಂಜ್ ಆಫ್ ಪೇ ಇದ್ದರೆ ಮಾತ್ರ ನಿಮಗೆ ಒಂದು ವೀಸಾ ಕೊಡ್ಲಿಕ್ಕೆ ಆಗೋದು ಕಂಪನಿ. ಮತ್ತು ಇನ್ನೊಂದೇನು ಅಂದರೆ, ಇಲ್ಲಿ ಆಲ್ರೆಡಿ ತುಂಬ ಜನ ಬಂದಿದ್ದರಿಂದ ಹೊರಗಡೆಯಿಂದ ಇಲ್ಲಿ ಗೌರ್ಮೆಂಟ್ ತುಂಬ ಸ್ಟ್ರಿಕ್ಟ್ ಆಗಿದೆ ಎಲ್ಲವನ್ನ ಕಟ್ ಡೌನ್ ಮಾಡಲಿಕ್ಕೆ. ಅಂದರೆ ಈಗ ಮುಂಚೆ ತುಂಬ ಕಮ್ಮಿ ಇತ್ತು ಆ ಸ್ಯಾಲ್ರಿದು ಬ್ರ್ಯಾಕೆಟು, ಈಗ ಜಾಸ್ತಿ ಮಾಡಿದ್ದಾರೆ. ಮತ್ತು ಇಲ್ಲಿಯೇ ಆ ಒಂದು ದೊಡ್ಡ ದೊಡ್ಡ ಕೆಲಸಕ್ಕೆ, ಅಂದರೆ ಕೆಲವೊಂದು ಕೆಲಸ ಎಲ್ಲ 50 ಲಕ್ಷ, ಅಂದರೆ 50
ಸಾವಿರ ಅಲ್ಲಿ ತನಕ ಪೇ ರೇಂಜ್ ಇದೆ. ಸೊ ಅದನ್ನು ಆ ಒಂದು ಕೆಲಸಕ್ಕೆ ಆಲ್ರೆಡಿ ಅವರಿಗೆ ಇಲ್ಲಿದ್ದೇ ಜನ ಸಿಗ್ತಾರೆ. ಮತ್ತು ಗೌರ್ಮೆಂಟಿಗೂ ಹೊರಗಡೆಯವರಿಗೆ ಅಷ್ಟು ಪ್ರಿಫರೆನ್ಸ್ ಕೊಡಲಿಕ್ಕೆ ಬೇಡ. ಸೊ ಅವರು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಇಲ್ಲಿದು ಕಂಪನೀಸ್ ಸಹ ಅಷ್ಟು ಹೊರಗಡೆಯವರನ್ನು ಹೈಯರ್ ಮಾಡೋದಿಲ್ಲ. ಸೊ ಆದ್ದರಿಂದ ಎಲ್ಲ ಕೇರ್ಫುಲ್ಲಾಗಿ ನೋಡಿ ನೀವು ಅಪ್ಲೈ ಮಾಡಿದರೆ ಬೆಸ್ಟ್. ಮತ್ತು ಈ ಸ್ಕಿಲ್ಡ್ ವರ್ಕರ್ ವೀಸಾಕ್ಕೆ ಹೇಗೆ ಅಪ್ಲೈ ಮಾಡ್ಬೋದು ಅಂದರೆ ಲಿಂಕ್ಡ್ಇನಲ್ಲಿ ಮಾಡ್ಬೋದು. ಲಿಂಕ್ಡ್ಇನ್ ಅಂತ ಒಂದು ಆಪ್ಲಿಕೇಶನ್ ಇದೆ, ಅದು ಜಾಬಿಗೆ, ಅದು ಇಂಡಿಯಾದಲ್ಲೂ ತುಂಬ ಜನ ಯೂಸ್ ಮಾಡ್ತಾರೆ. ಓದಿರುವ ಪ್ರೊಫೆಷನ್ಸ್ಗೆ, ಅಂದರೆ ನೀವು ಗ್ರ್ಯಾಜುಯೇಷನ್ ಆಗಿದೆ, ಮಾಸ್ಟರ್ಸ್ ಆಗಿದೆ, ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಇದ್ದರೆ ನೀವು ಆ ಒಂದು ಪ್ರೊಫೆಷನ್ ಲಿಂಕ್ಡ್ಇನಲ್ಲಿ ಹುಡುಕಿದ್ರೆ, ನಿಮಗೆ ಯಾವ ನಿಮ್ಮ ಒಂದು ಸ್ಟ್ರೀಮಿಂದ ನೀವು ಬರ್ತೀರಾ ಅದನ್ನು ಹುಡುಕಿದ್ರೆ ಕೆಲಸ ಹುಡುಕುವಂಥ ಒಂದು ಟೂಲ್ ಅದು. ಈಸಿಲಿ ನಿಮಗೆ ಅಲ್ಲಿ ನೋಡ್ಬೋದು ಎಲ್ಲೆಲ್ಲ ಕೆಲಸ ಇದೆ, ಎಷ್ಟು ಸಂಬಳ, ಅಪ್ಲೈ ಮಾಡ್ಬೋದು ಆನ್ಲೈನ್. ಮತ್ತು ಇನ್ನೊಂದು ಇಂಡೀಡ್ ಅಂತ ಇದೆ, ಅದರ ಲಿಂಕು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಅಲ್ಲಿ ಹೋಗಿ ಕೂಡ ನೀವು ಸರ್ಚ್ ಮಾಡ್ಬೋದು. ನೀವು ಹೆಲ್ತ್ ಕೇರ್ ಅಂದರೆ ನರ್ಸಿಂಗು ಇಲ್ಲ ಡಾಕ್ಟರ್ ಆಗಿದ್ದೀರಾ, ನಿಮಗೆ UK ಬಂದು ಡಾಕ್ಟರ್ ಕೆಲಸ ಕಂಟಿನ್ಯೂ ಮಾಡಬೇಕು, ಇಲ್ಲ ನರ್ಸ್ ಆಗಿದ್ದೇನೆ ನಾನು ಇಲ್ಲಿ, ನನಗೆ ನರ್ಸ್ನವರಿಗೆ ತುಂಬ ಈಸಿಲಿ ಕೆಲಸ ಸಿಗ್ತದೆ. ಸೊ ನೀವು ಅದಕ್ಕೆ NHS ಅಂತ ಒಂದು, NHS ಅಂದರೆ ಇಲ್ಲಿದು ಒಂದು ಗೌರ್ಮೆಂಟಿದು ಹಾಸ್ಪಿಟಲ್ಸ್ ಏನಿದೆ ಆ ಒಂದು ಸಂಘಕ್ಕೆ ಅವರು NHS ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಈ ನ್ಯಾಷನಲ್ ಹೆಲ್ತ್ ಸರ್ವಿಸ ಸ್ಕೀಮಾ ಏನಾಯಿತು. ಸೊ ಅಲ್ಲಿ ನೀವು, ನಾನು ಲಿಂಕ್ ಹಾಕಿದ್ದೇನೆ, ಅಲ್ಲಿ ಹೋಗಿ ಹುಡುಕಿದ್ರು ಅಲ್ಲಿ ತುಂಬ ಕೆಲಸಗಳಿದೆ, ನರ್ಸಿಂಗ್ ಆಗಿರಲಿ, ಡಾಕ್ಟರ್ಸ್ಗಾಗಿರಲಿ. ಸೊ ನೀವು ಅಲ್ಲಿನೂ ಅಪ್ಲೈ ಮಾಡಿದರೆ ಸ್ಕಿಲ್ಡ್ ವರ್ಕರ್ ವೀಸಾ ನಿಮಗೆ ಸಿಗ್ತದೆ. ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರುವ ಕೆಲಸ ಅದು ಸ್ಕಿಲ್ಡ್ ಹೌದಾ ಅಲ್ವಾ ಅಂತ ಹುಡುಕೋದಕ್ಕೆ ಒಂದು ಲಿಂಕು ಗೌರ್ಮೆಂಟ್ ಇದು ಅಲ್ಲಿ ಹಾಕಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ. ಅಲ್ಲಿ ಹೋಗಿ ನಿಮ್ಮ ಸ್ಕಿಲ್ಲನ್ನು ಟೈಪ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ಅಕೌಂಟೆನ್ಸಿ ಇಲ್ಲ ಅಡ್ಮಿನ್ ಕೆಲಸ ಮಾಡೋದು, ಯಾವ ಕೆಲಸ ಇದ್ರೂ ಆ ಕೆಲಸದ ಒಂದು ಟೈಟಲನ್ನು ಹಾಕಿದ್ರೆ ಅದು ತೋರಿಸುತ್ತೆ ನಿಮಗೆ ಆ ಕೆಲಸ ನಿಮಗೆ ಸ್ಕಿಲ್ಡಾ ಅನ್ಸ್ಕಿಲ್ಡಾ ಅಂತ. ಅದನ್ನು ನೋಡಿಕೊಂಡೆ ಆಮೇಲೆ ಅಪ್ಲೈ ಮಾಡಿ. ಇನ್ನೊಂದು ಇಂಪಾರ್ಟೆಂಟು, ಈ ಏಜೆನ್ಸಿಗಳು, ಕೆಲವೊಂದು ಏಜೆನ್ಸೀಸ್ ಇರ್ತದೆ. ಕೆಲವೊಂದು ಏಜೆನ್ಸಿ, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಏಜೆನ್ಸೀಸ್ ತುಂಬ ಕೇರ್ಫುಲ್ ಆಗಿರಿ, ಅವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ. ಯಾಕೆಂದರೆ ಅವರು ಹೇಳ್ತಾರೆ UK ನಿಮಗೆ ಕೆಲಸ ತೆಗೆಸ್ಕೊಡ್ತೇನೆ, ಇಷ್ಟು ಲಕ್ಷ ದುಡ್ಡು ಕೊಡಿ, ಅದು ಇದು ಅಂತ ದುಡ್ಡೆಲ್ಲ ತಗೊಳ್ತಾರೆ. ಆಮೇಲೆ ತುಂಬ ಜನಕ್ಕೆ ಕೆಲಸ ಸಿಗೋದಿಲ್ಲ. ತುಂಬ ಜನ ಬೇರೆನೇ ವೀಸಾದಲ್ಲಿ ಬಂದಿರ್ತಾರೆ, ಅವರಿಗೆ ಐಡಿಯಾಸೇ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಅಷ್ಟು ಗೊತ್ತಿರೋದಿಲ್ಲ ಅಲ್ಲ ಇಲ್ಲಿದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಪಾಪ ಬರ್ತಾರೆ, ಆಮೇಲೆ ಅವರಿಗೆ ಎಲ್ಲಿ ಬಂದಿದ್ದೇನೆ ಅಂತ ಆ ಥರ ಎಲ್ಲ ಫೀಲಿಂಗ್ ಆಗಿದೆ. ಇಲ್ಲಿ ತುಂಬ ಸ್ಕ್ಯಾಮ್ಸ್ ನಡೀತದೆ, ತುಂಬ ಡೋಂಗಿ ದಗಲ್ಬಾಜಿಗಳು ತುಂಬ ಜನ ಇದ್ದಾರೆ. ನಿಮಗೆ ಒಂದು ಕಂಪನಿ ಸ್ಕಿಲ್ಡ್ ವರ್ಕರ್ ವೀಸಾ ಅಂತ ಕೊಟ್ಟರೆ ಆ ಕಂಪನಿಯಲ್ಲಿ ನೀವು ಫುಲ್ ಟೈಮ್ ಕೆಲಸ ಮಾಡೇ ಮಾಡ್ತೀರಾ. ಆದರೆ ಇಲ್ಲ ನಾನೊಂಚೂರು ಎಕ್ಸ್ಟ್ರಾ ಕೆಲಸ ಮಾಡ್ತೇನೆ ಅಂತ ಇದ್ದರೆ ನೀವು ಮಾಡ್ಬೋದು, ಆದರೆ ಅದೇ ಸ್ಕಿಲ್ಲನ್ನು ಇಟ್ಕೊಂಡು. ಫಾರ್ ಎಕ್ಸಾಂಪಲ್ ನಿಮಗೆ ಸ್ಕಿಲ್ಡ್ ವರ್ಕರ್ ವೀಸಾ ಅಕೌಂಟೆನ್ಸಿ ಕೊಟ್ಟರೆ ಅಕೌಂಟೆನ್ಸಿದೇ ಕೆಲಸವನ್ನು ಇನ್ನೊಂದು ಕಂಪನಿಯಲ್ಲಿ ನೀವು ಫ್ರೀಲ್ಯಾನ್ಸ್ ಆಗಿ ಮಾಡ್ಬೋದು. ಅಂದರೆ ರಾತ್ರಿ ಕೆಲಸ ಮಾಡ್ಬೋದು, ಇಲ್ಲ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಅವರಿಗೆ ಕೆಲಸ ಮಾಡಿಕೊಡ್ಬೋದು. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆದರೆ ನೀವು ಅದನ್ನು ಬಿಟ್ಟು ಬೇರೆ ಕೆಲಸ ಮಾಡ್ತೇನೆ, ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತೇನೆ, ಇಲ್ಲ ಹೀಗೆ ಇಲ್ಲಿ ಚಿಕ್ಕ ಪುಟ್ಟ ಶಾಪ್ಸಲ್ಲೆಲ್ಲ ಕೆಲಸ ಕೊಡ್ತಾರೆ, ಸೊ ಇದು ದುಡ್ಡು ಸಾಕಾಗಲ್ಲ, ನಾನು ಅದನ್ನು ಮಾಡ್ತೀನಿ ಅಂತ ಹೋದರೆ ನಿಮ್ಮ ಸ್ಕಿಲ್ಡ್ ವರ್ಕರ್ ವೀಸಾ ಕ್ಯಾನ್ಸಲ್ ಆಗುವಂಥ ಚಾನ್ಸ್ ಇದೆ. ಇದನ್ನು ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಕೆಲವೊಂದು ಕಂಪನಿಗಳು ಇದೆ, ಅವ್ರೇನು ಹೇಳ್ತಾರೆ, ದುಡ್ಡು ಕೊಡಿ ನಾನು ನಿಮಗೆ ಸ್ಕಿಲ್ಡ್ ವರ್ಕರ್ ವೀಸಾ ಕೊಡ್ತೇನೆ ಅಂತ. ಆ ಒಂದು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ಕೆಲಸ ಮಾಡೋದು ನಮಗೆ ದುಡ್ಡು ಸಿಗಲಿಕ್ಕೆ, ನಮ್ಮ ಒಂದು ಶ್ರಮಕ್ಕೆ, ನಮ್ಮ ಒಂದು ಕೌಶಲ್ಯತೆಗೆ, ನಮ್ಮ ಒಂದು ಸ್ಕಿಲ್ಲಿಗೆ ದುಡ್ಡು ಸಿಗ್ತದೆ. ಅದು ಬಿಟ್ಟು ನಾನು ಇಲ್ಲ ದುಡ್ಡು ಕೊಡ್ತೇನೆ ನನಗೆ ಸ್ಕಿಲ್ಡ್ ವರ್ಕರ್ ವೀಸಾ ಕೊಡಿ, ಆಮೇಲೆ ಅದರಲ್ಲಿ ಸಂಬಳದಲ್ಲಿ ಅವರು ಕಟ್ ಮಾಡೋದು ಅದೆಲ್ಲ ತುಂಬ ನಡೀತದೆ. ಇಲ್ಲಿ ಜನ ಏನು ಮಾಡ್ತಾರೆ, ಕೆಲಸ ಸಿಗೋದಿಲ್ಲ ಅಲ್ಲ, ಅದಕ್ಕೆ ಈ ಥರ ಕೆಲವೊಂದು ಕಂಪನೀಸು ಅವರು ಹೇಳ್ತಾರೆ ಸ್ಪಾನ್ಸರ್ ಮಾಡ್ತೇವೆ ನಾವು ನಿಮಗೆ ಅಂತ. ಸೊ ಜನ ಇದಕ್ಕೆಲ್ಲ ಸಿಕ್ಕಾಕ್ಕೊಳ್ತಾರೆ. ಈ ಥರ ನಿಮಗೆ ಯಾವುದಾದ್ರು ಕಂಪನಿ ಬಂದರೆ ನೀವು ಪೇ ಮಾಡಿ ನಾವು ನಿಮಗೆ ಸ್ಕಿಲ್ಡ್ ವರ್ಕರ್ ವೀಸಾ ಕೊಡ್ತೇವೆ, ಆಮೇಲೆ ನೀವು ಆ ಕೆಲಸದಲ್ಲಿ ಮುಂದುವರಿಬೋದು ಅಂತ ಹೇಳಿದರೆ ಅದನ್ನು ಕೇಳಿದ ತಕ್ಷಣ ಅಲ್ಲಿಂದ ಓಡೋಗಿ, ಅದನ್ನು ಆಕ್ಸೆಪ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗ್ತದೆ, ಅವ್ರು ಕೈ ಕೊಡುವ ಚಾನ್ಸಸ್ ಇದೆ. ಅವರ ಕಂಪನಿ ಬಂದಾದರೆ ಏನು ಮಾಡ್ತೀರಾ, ಬೇರೆ ಕಂಪನಿಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಕೆಲವೊಂದು ಮುಂಚೆ ಎಲ್ಲ ಏನು ನಡೀತಾ ಇತ್ತು ಅಂದರೆ, ಕೆಲವೊಂದು ಕಂಪನಿಗಳು ಈ ಥರ ಬೋಗಸ್ ಆಗಿ ಒಂದು ಸ್ಕಿಲ್ಡ್ ವರ್ಕರ್ ವೀಸಾ ಒಂದು ವ್ಯಕ್ತಿಗೆ ಕೊಡ್ತಾರೆ, ಆದರೆ ಆ ವ್ಯಕ್ತಿ ಆ ಕಂಪನಿಯಲ್ಲಿ ಕೆಲಸನೇ ಮಾಡಲ್ಲ, ಬರೀ ಪೇಪರ್ಸಲ್ಲಿ ಇರ್ತದೆ, ಅವ್ರ ಹತ್ರ ವೀಸಾ ಇರ್ತದೆ. ಅವ್ರು ಹೋಗಿಬಿಟ್ಟು ಹೋಟ್ಲಲ್ಲಿ ಕೆಲಸ ಮಾಡೋದು, ಕ್ಯಾಶ್ ಇನ್ ಹ್ಯಾಂಡ್ ಜಾಬ್. ಯಾಕೆಂದರೆ ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ನಾನು ಆಗಲೇ ಹೇಳ್ದಲ್ಲ, ಒಂದು ಕಂಪನಿಯಲ್ಲಿ ಒಂದು ಕೌಶಲ್ಯತೆ ಅಂದರೆ ಒಂದು ಅಕೌಂಟೆನ್ಸಿಗೆ ಕೆಲಸ ಸಿಕ್ಕಿದ್ರೆ ಅಕೌಂಟೆನ್ಸಿಗೆ ಮಾಡಬೇಕು.
ಅಕೌಂಟೆನ್ಸಿಯೇ ಮಾಡಬೇಕು. ಅದು ಬಿಟ್ಟು ಇಲ್ಲ ನಾನು ಹೋಟ್ಲಲ್ಲಿ ಮಾಡ್ತೀನಿ ಆಗೋದಿಲ್ಲ. ಆದರೆ ಇವರು ಏನು ಮಾಡ್ತಾರೆ, ಇವರಿಗೆ ಆಲ್ರೆಡಿ ಅಲ್ಲಿ ಜಾಬ್ ಇಲ್ಲ, ಇವರಿಗೆ ಸ್ಕಿಲ್ಲೇ ಇಲ್ಲ, ಇವರು ಓದಿ ಕೂಡ ಇರೋದಿಲ್ಲ. ತುಂಬ ಜನ ನಾನು ನೋಡಿದ್ದೇನೆ, ಅವರಿಗೆ ಮಾತಾಡಲಿಕ್ಕೆ ಇಂಗ್ಲೀಷ್ ಬರೋದಿಲ್ಲ ಗೊತ್ತುಂಟಾ. ಆದರೂ ಸಹ ಅವರು ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ ಅಂದರೆ ಈ ಥರ ಎಲ್ಲ ರೂಟ್ಸ್ ಟ್ರೈ ಮಾಡ್ತಾರೆ ತುಂಬ ಜನ. ಆ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ನೀವು 20-30 ವರ್ಷ ಇಲ್ಲೇ ಸಿಕ್ಕಾಕೊಳ್ತೀರಾ. ನಿಮಗೆ ಹೊರಗೆ ಬರಲಿಕ್ಕೆ ತುಂಬ ಕಷ್ಟ ಇದೆ. ಈ ಥರ ಎಲ್ಲ ರೂಟ್ಸು ತಪ್ಪು ದಾರಿನ ತುಳಿಲಿಕ್ಕೆ ಹೋಗಬೇಡಿ, ಬರೀ ಇಲ್ಲಿ ನಿಲ್ಲಬೇಕು ಅನ್ನೋಂಥ ಒಂದು ಆಸೆಯಿಂದ. ನಿಮಗೆ ಊರಲ್ಲಿ ಒಳ್ಳೆ ಲೈಫ್ ಇದೆ, ಒಳ್ಳೆ ಸಂಬಳ ಇದೆ, ಹೇಳ್ತಾರಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋಂಥ ಒಂದು ಪರಿಸ್ಥಿತಿ ಇದೆ, ಹಾಸಿಗೆ ದೊಡ್ಡದಾಗಿದೆ, ಕಾಲು ಹೊರಗಡೆ ಬೀಳ್ತಾ ಇಲ್ಲ, ಆ ಥರ ಪರಿಸ್ಥಿತಿ ಇದ್ದರೆ ತಪ್ಪಿ ಕೂಡ ನೀವು UK ಸ್ಕಿಲ್ಡ್ ವರ್ಕರ್ ಆಗಲಿ ಯಾವ ವರ್ಕರ್ ಆಗಲಿ ಬರಲಿಕ್ಕೆ ಹೋಗಬೇಡಿ. ಇಲ್ಲಿ ತುಂಬ ಕಷ್ಟಗಳಿದೆ. ಸ್ಟಾರ್ಟಿಂಗ್ ನಿಮಗೆ ಒಂದು ವೆದರು ಅಷ್ಟು ಚೆನ್ನಾಗಿರಲ್ಲ, ಜನ ನಮ್ಮವರಲ್ಲ, ನಮ್ಮ ಜನಗಳೇ ನಮ್ಮ ಮುಖ ನೋಡಿ ನಗಳೋದಿಲ್ಲ, ನನಗೆ ಫೀಲ್ ಆಗಿದೆ. ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಹತ್ರ ಇರೋದಿಲ್ಲ, ದೂರ ಇರ್ತೀರಿ, ಊಟ ಸರಿಯಾಗಿ ಸಿಗೋದಿಲ್ಲ. ಅಷ್ಟೆಲ್ಲ ಕಷ್ಟಪಡಬೇಕು ಅಂತ ಇಲ್ಲ. ನೀವು ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ಸು ಇದು ರೀಲ್ ಹಾಕುವಾಗ ತುಂಬ ಆಸೆ ಆಗ್ತದೆ, ನಾನೆಂತ ಮಾಡ್ತಾ ಇದ್ದೇನೆ, ನಾನು ಯಾಕೆ ಈ ಕೆಲಸದಲ್ಲಿದ್ದೇನೆ, ನನ್ನ ಬಾಸ್ ಸರಿ ಇಲ್ಲ, ನಾನು UK ಹೋಗ್ತೇನೆ, ನನ್ನ ಲೈಫ್ ಸೆಟ್ ಮಾಡ್ತೇನೆ ಅಂತ. ನಾನು ಅದೇ ಮಾಡಿದ್ದು ಅದೇ ಮಾಡಿ. ಆದರೆ ತುಂಬ ಜನ ಕಷ್ಟಪಡ್ತಾರೆ, ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಲೈಫ್ ಇರೋದು 4 ದಿವಸ, ಎಂಜಾಯ್ ಮಾಡಿ. ನೀವು ಹೇಳ್ತೀರಾ ನೀವು ಯಾಕೆ ಮೇಡಮ್ ಮತ್ತೆ, ನನಗೆ ಎಂತ ಗೊತ್ತುಂಟ, ನನಗೆ ದೇಶ ಸುತ್ತುವ ಹುಚ್ಚು, ಅದು ನನಗೆ ಇಷ್ಟ ಹೊರಗಡೆ ಲೈಫ್ ಎಕ್ಸ್ಪ್ಲೋರ್ ಮಾಡೋದು. ಸೊ ಅದರಿಂದ ನಾನು ಮೋಸ್ಟ್ಲಿ ಇಲ್ಲಿ ಬದುಕಿದ್ದೇನೆ, ನಾನು ಸರ್ವೈವ್ ಆಗಿದ್ದೇನೆ. ಅದು ಬಿಟ್ಟು ನಾನು ಯಾರಾದರೂ ನನ್ನ ಪ್ರೀತಿ ಪಾತ್ರರಿಲ್ಲ ಫ್ರೆಂಡ್ಸ್ ಇದ್ರ ಬಗ್ಗೆ ಕೇಳಿದರೆ ನಾನು ಇದನ್ನೇ ಹೇಳೋದು, ನಿಮಗೆ ಲೈಫ್ ಅಲ್ಪ ಎಡ್ಡೆ ಲೈಫ್ ಇತ್ತನ್ನ ಬರ್ರೇನೆ ಪೋಚಿ ಅಂತ. ಅಂದರೆ ನಿಮಗೆ ಅಲ್ಲಿ ಲೈಫ್ ಸೂಪರ್ ಆಗಿದ್ರೆ ಲೈಫ್ ಸೂಪರ್ ಗುರು ಅಂತ ಮನೆಯಲ್ಲೇ ಇರಿ, ಇಂಡಿಯಾದಲ್ಲೇ ಇರಿ. ಎರಡನೇ ದಾರಿ, ನೀವು ಹೇಗೆ ಇಲ್ಲಿ ಬರ್ಬೋದು ಅಂದರೆ ಸ್ಟೂಡೆಂಟ್ ಗ್ರಾಜುಯೇಷನ್ ವೀಸಾ ಅಂತ ಇಲ್ಲಿ ಸಿಗ್ತದೆ. ಅದಕ್ಕೆ ತುಂಬ ದುಡ್ಡು ಖರ್ಚು ಮಾಡಬೇಕು. ಅಂದರೆ ಇಲ್ಲಿದು ಅಡ್ಮಿಷನಿಗೆ ನೀವು ಖರ್ಚು ಮಾಡಬೇಕು, ಆಮೇಲೆ ನೀವು IELTS ಅಂತ ಒಂದು ಎಕ್ಸಾಮ್ ಇದೆ ಅದು ಬರೀಬೇಕು, ಆಮೇಲೆ ಯಾವುದಾದ್ರು ಏಜೆನ್ಸಿನ ಇಟ್ಕೊಳ್ಬೇಕು. ಪುಣ್ಯಕ್ಕೆ ಏಜೆನ್ಸಿ ದುಡ್ಡು ತಗೊಳ್ಳೋದಿಲ್ಲ ಸ್ಟೂಡೆಂಟ್ ವೀಸಾ ಕೊಡುವಾಗ, ಯಾಕೆಂದರೆ ಅವರಿಗೆ ಇಲ್ಲಿದು ಕಾಲೇಜ್ ಅವರು ಕಮಿಷನ್ ಕೊಡ್ತಾರೆ. ಸೊ ನಿಮಗೆ ಯಾವುದಾದ್ರು ಏಜೆನ್ಸಿ ದುಡ್ಡು ತಗೊಂಡು ಸ್ಟೂಡೆಂಟ್ ವೀಸಾ ಕೊಡ್ತೇನೆ ಅಂತ ಹೇಳಿದರೆ ಅದಕ್ಕೆ ಬೀಳಲಿಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ದುಡ್ಡು ಇರಬೇಕು, ದುಡ್ಡು ಅಟ್ಲೀಸ್ಟ್ ನಿಮಗೆ ಒಂದು 15-20 ಲಕ್ಷ ಇರಬೇಕು. ನಿಮಗೆ ಓದ್ಲಿಕ್ಕೆ ಆಗಬೇಕು. ನೀವು ಫೇಲ್ ಆದರೆ 1 ವರ್ಷದಲ್ಲಿ ಬ್ಯಾಗ್ ಇಟ್ಕೊಂಡು ನಡಿ ಮನೆಗೆ ಅಂತ ಹೇಳ್ತಾರೆ ಕಾಲೇಜವರು. ಸೊ ನೀವೆಲ್ಲ ಎಕ್ಸಾಮ್ಸ್ ಪಾಸ್ ಆಗಬೇಕು. IELTS ಅಂತ ಒಂದು ಇಂಗ್ಲೀಷ್ ಎಕ್ಸಾಮ್ ಇದೆ, ಅವರಿಗೆ ನಿಮಗೆ ಇಂಗ್ಲೀಷ್ ಬರ್ತದಾ ಇಲ್ವಾ ಅಂತ ಒಂದು ನೋಡಲಿಕ್ಕೆ, ಅದನ್ನು ನೀವು ಬರಿಬೇಕಾಗ್ತದೆ ಅಲ್ಲಿಂದ ಬರೋದಕ್ಕಿಂತ ಮುಂಚೆ. ಆಮೇಲೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟು, ಬ್ಯಾಂಕಲ್ಲಿ ಒಂದಿಷ್ಟು ದುಡ್ಡು ಇಟ್ಟಿರಬೇಕು. ಯಾಕೆಂದರೆ ಇಲ್ಲಿಗೆ ಬಂದು ನೀವು ಸ್ಟೂಡೆಂಟ್ ಇರ್ತೀರಾ, ನಿಮಗೆ ಕೆಲಸ ಮಾಡಲಿಕ್ಕೆ ಬರೀ 20 ಗಂಟೆ ಇರೋದು. ಆ 20 ಗಂಟೆಯಲ್ಲಿ ನಿಮಗೆ ಜಾಸ್ತಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಬಾಡಿ ಒಂದು ಶಾಕಲ್ಲಿ ಇರ್ತದೆ, ಚಳಿ ಜಾಸ್ತಿ ಇರ್ತದೆ. ಅದು ಸೆಪ್ಟೆಂಬರ್ ಡಿಸೆಂಬರ್ ಇಂಟೇಕ್ ಇರೋದು. ಆ ಟೈಮಲ್ಲಿ ಸ್ವಲ್ಪ ಚಳಿ, ಅಂದರೆ ಇಂಡಿಯಾದು ವೆದರಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಬರುವಾಗ ಫುಲ್ ಗುಡುಗುಡು ಆಗ್ತದೆ. ಸೊ ಸ್ಟೂಡೆಂಟ್ಸಿಗೆ ಅಷ್ಟು ದುಡ್ಡು ಸಿಗೋದಿಲ್ಲ. ಸೊ ಆಲ್ರೆಡಿ ಇವರು ಏನು ಮಾಡ್ತಾರೆ, ಇಲ್ಲಿ ಬಂದು ಕಷ್ಟಪಡಬಾರ್ದು ಅಂತ ಆಲ್ರೆಡಿ ಒಂದು ಅಕೌಂಟಲ್ಲಿ ಇಷ್ಟು ದುಡ್ಡು ಇದೆ ನಂದು ಅಂತ ತೋರಿಸ್ಲಿಕ್ಕೆ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು. ನಿಮ್ಮದು ಸರ್ಟಿಫಿಕೇಟ್ಸ್ ಮಾರ್ಕ್ಸ್ ಕೂಡ 58%, ಅದಕ್ಕಿಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಆದರೆ ಜಾಸ್ತಿ ಮಾರ್ಕ್ಸ್ ಬಂದಿರಬೇಕು ನಿಮಗೆ. ಸೊ ನೀವು ಮಾಸ್ಟರ್ಸಿಗೆ ಬರ್ಬೋದು, ಇಲ್ಲ ಗ್ರ್ಯಾಜುಯೇಷನ್ ವೀಸಾದಲ್ಲಿ ಬರ್ಬೋದು. ಬ್ಯಾಚುಲರ್ಸ್ ಆದರೆ ನೀವು 3 ವರ್ಷ 4 ವರ್ಷ ಬೇರೆ ಬೇರೆ ಇರ್ತದೆ. ಆಮೇಲೆ ಅದ್ರ ಮೇಲೆ 1 2 ವರ್ಷ 3 ವರ್ಷ ನಿಲ್ಲಿಕ್ಕೆ ಬಿಡ್ತಾರೆ, ನೀವು ಅದರೊಳಗಡೆ ಕೆಲಸ ಹುಡುಕಬೇಕು ಅಂತ. ಆದರೆ ಮಾಸ್ಟರ್ಸ್ ಆದರೆ 1 ವರ್ಷ 2 ವರ್ಷ ಇರ್ತದೆ. ಆ 1 ವರ್ಷ ನೀವು ಇಲ್ಲಿ ಸ್ಟಡಿ ಮಾಡಿದರೆ ಇನ್ನೊಂದು 2 ವರ್ಷದ ಒಳಗಡೆ ನೀವು ಕೆಲಸ ಹುಡುಕಬೇಕು. ಮತ್ತು ಒಂದು 2-3 ವರ್ಷದ ಹಿಂದೆ ನೀವು ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬರ್ಬೋದಿತ್ತು. ಅಂದರೆ ನಿಮಗೆ ಈಗ ಮದುವೆ ಆಗಿದೆ, ನಿಮ್ಮ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬರ್ಬೋದಿತ್ತು. ಈಗ ಅದನ್ನು ನಿಲ್ಲಿಸಿದ್ದಾರೆ, ಯಾಕಂದರೆ ಇಲ್ಲಿ ಅವರಿಗೆ ಹೊರಗಿನವರು ಬೇಡ, ಬರೀ ಓದಲಿಕ್ಕೆ ಬಂದಿದ್ದೀರಾ, ಓದಿ ಕೆಲಸ ಹುಡುಕಿ ಸ್ಕಿಲ್ಡ್ ವರ್ಕರ್ ವೀಸಾ ಸಿಕ್ಕಿದ ಮೇಲೆ ಫ್ಯಾಮಿಲಿನ ತನ್ನಿ. ಅದು ಬಿಟ್ಟು ಸ್ಟೂಡೆಂಟ್ ಇರುವಾಗ ಫ್ಯಾಮಿಲಿನ ತರಲಿಕ್ಕಿಲ್ಲ. ಸೊ ನಾನೇನು ಸಜೆಸ್ಟ್ ಮಾಡ್ತೇನೆ ಅಂದರೆ, ನೀವು ಬ್ಯಾಚುಲರ್ ಒಂದು ವೀಸಾದಲ್ಲಿ ಬರ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗೆ 20 ಗಂಟೆ ಅಷ್ಟೇ ಕೆಲಸ ಮಾಡಲಿಕ್ಕೆ ಬರೋದು. ಮತ್ತು 3 ವರ್ಷ 4 ವರ್ಷ ಇಲ್ಲೇ ನಿಂತು 20 ಗಂಟೆ ಕೆಲಸ ಮಾಡಿ ತುಂಬ ಖರ್ಚಾಗ್ತದೆ. ಮತ್ತು ಗ್ರ್ಯಾಜುಯೇಷನ್ ವೀಸಾ ಆದಮೇಲೆ ನೀವು ಸ್ಕಿಲ್ಡ್ ವರ್ಕರಿಗೆ ಟ್ರೈ ಮಾಡ್ಬೋದು, ಆದರೆ ಇಲ್ಲಿ ಅಷ್ಟು ಬೇಗ ಕೆಲಸ ಸಿಗೋದಿಲ್ಲ.
ನಿಮಗೆ ಒಂದು ಸ್ವಲ್ಪ ಆದರೂ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ನನ್ನ ಪ್ರಕಾರ ನೀವು ಈಗ ಆಲ್ರೆಡಿ ಗ್ರ್ಯಾಜುಯೇಷನ್ ಅಂದರೆ ಬ್ಯಾಚುಲರ್ಸ್ ಇಂಡಿಯಾದಲ್ಲಿ ಮಾಡಿದ್ದೀರಿ, ನಿಮ್ಗೊಂದು 2-3 ವರ್ಷದ್ದು ಎಕ್ಸ್ಪೀರಿಯನ್ಸ್ ಇಂಡಿಯಾದಲ್ಲಿ ಇದೆ ಯಾವುದಾದ್ರು ಸ್ಕಿಲ್ ಮೇಲೆ ಅಂತ ಇದ್ದರೆ, ಇಲ್ಲಿ ಮಾಸ್ಟರ್ಸ್ ಮಾಡಲಿಕ್ಕೆ ಬನ್ನಿ. ಮಾಸ್ಟರ್ಸ್ ಮಾಡಿದ ಮೇಲೆ 1 ವರ್ಷ ಮಾಸ್ಟರ್ಸ್ ಮಾಡುವಾಗಲೇ ಕೆಲಸ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಕೆಲಸ ಉಂಟಲ್ಲ ಇಲ್ಲಿ ಸಿಗಲಿಕ್ಕೆ ತುಂಬ ಕಷ್ಟ ಇದೆ. ಮತ್ತು ನೆಟ್ವರ್ಕಿಂಗು ಟ್ರೈ ಮಾಡಿ. ನೆಟ್ವರ್ಕಿಂಗ್ ಅಂದರೆ ನೀವು ಈಗ ಅಕೌಂಟೆನ್ಸಿಯಲ್ಲಿ ಇಲ್ಲ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಇಲ್ಲ ಮಾರ್ಕೆಟಿಂಗಲ್ಲಿ, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಆ ಥರ ಕೆಲಸ ಹುಡುಕ್ತಾ ಇದ್ದೀರಾ ಅಂದರೆ ಇಲ್ಲಿ ತುಂಬ ಈವೆಂಟ್ಸ್ ನಡೀತದೆ. ಅಂದರೆ ಚಿಕ್ಕ ಪುಟ್ಟ ಕೆಲಸ ಮಾಡುವವರ ಒಂದು ಜನಗಳು ಒಟ್ಟು ಸೇರ್ತಾರೆ, ಒಂದು ಸಂಜೆ ಟೀಗಾಗಿರಲಿ ಒಂದು ಈವೆಂಟಿಗಾಗಿರಲಿ. ಅಲ್ಲಿ ಹೋಗಿ ನಿಮ್ಮನ್ನು ನೀವು ಮಾತಾಡಿ ಅವರೊತ್ತಿಗೆ ಮಿಂಗಲ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸು ನಿಮ್ಮ ಬಗ್ಗೆ ಮಾತಾಡಿದಾಗ ಅವರಿಗೆ ಒಂದು ಐಡಿಯಾ ಇರ್ತದೆ, ಇವರು ಈ ಥರ ಇಂಡಿಯಾದಿಂದ ಬಂದಿದ್ದಾರೆ, ಇವರಿಗೆ ಇದು ಎಕ್ಸ್ಪೀರಿಯನ್ಸ್ ಇದೆ ಅಂತ. ಸೊ ನೆಕ್ಸ್ಟ್ ಟೈಮ್ ನಿಮ್ಮದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗ್ತಾ ಬರುವಾಗ ನಿಮಗೆ ಕೆಲಸ ನೀವು 20 ಗಂಟೆ ಕೆಲಸನೂ ಅಲ್ಲಿ ಮಾಡ್ಬೋದು ಪಾರ್ಟ್ ಟೈಮ್ ಆಗಿ, ಇಫ್ ಇನ್ ಕೇಸ್ ಅವ್ರು ಅಗ್ರಿ ಮಾಡಿದರೆ, ನೀವು ಒಳ್ಳೆ ಇಂಟರ್ವ್ಯೂ ಎಲ್ಲ ಕೊಟ್ಟರೆ. ಇಲ್ಲದಿದ್ದರೆ ಈಗ ನಿಮಗೆ ಡಿಗ್ರಿ ಆಗಿದೆ, ಕೆಲಸ ಹುಡುಕ್ತಾ ಇದ್ದೀರಾ ಅಂದರೆ ಅವರ ಆಫೀಸಲ್ಲಿ ಏನಾದರೂ ಕೆಲಸ ಇದ್ದರೆ ಸಿಗುವಂಥ ಚಾನ್ಸಸ್ಸು ಈಸಿಲಿ ಸಿಗ್ಬೋದು. ಯಾಕಂದರೆ ಅವ್ರು ನಿಮ್ಮನ್ನು ಆಲ್ರೆಡಿ ನೋಡಿದ್ದಾರೆ, ನಿಮ್ಮೊಟ್ಟಿಗೆ ಮಾತಾಡಿದ್ದಾರೆ, ಅವರಿಗೆ ಐಡಿಯಾ ಇದೆ ಇಂಥ ಪರ್ಸನ್ ಇದ್ದಾರೆ ಅಂತ. ಸೊ ಇದು ತುಂಬ ವರ್ಕ್ ಆಗ್ತದೆ. ಮತ್ತು ಲಿಂಕ್ಡ್ಇನ್ನಲ್ಲೂ ನೆಟ್ವರ್ಕಿಂಗ್ ಮಾಡಿ. ಈಗ ಒಂದು ವೇಳೆ ನೀವು ಕೆಲಸ ಹುಡುಕ್ತಾ ಇದ್ದೀರಾ, ಆ ಕಂಪನಿಯಲ್ಲಿ ಯಾರೊಬ್ಬರು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಮೆಸೇಜ್ ಹಾಕಿ ಹೀಗೆ ನಾನು ಈ ಕೆಲಸದಲ್ಲಿ ಇಂಟ್ರೆಸ್ಟೆಡ್ ಇದ್ದೇನೆ, ನನ್ನ ರೆಸ್ಯೂಮ್ನ ನೀವು ಯಾಕಂದರೆ ಕೆಲವೊಂದು ಕಂಪನಿಯಲ್ಲಿ ರೆಫರೆನ್ಸ್ ಇರ್ತದೆ, ಅವರಿಗೆ ನೀವು ಒಂದು ವೇಳೆ ಹೈಯರ್ ಆದರೆ ಅವರಿಗೆ ದುಡ್ಡು ಸಿಗ್ತದೆ, ಕಂಪನಿ ಪೇ ಮಾಡ್ತದೆ. ರೆಫರೆನ್ಸಲ್ಲಿ ನನಗೆ ರೆಫರ್ ಮಾಡ್ಬೋದಾ ಆ ಥರ ಎಲ್ಲ ಒಂದು ನೆಟ್ವರ್ಕಿಂಗ್ ಮಾಡಿ. ಒಂದು ವೇಳೆ ನೀವು ಇಲ್ಲ ನಾನು ತುಂಬ ದುಡ್ಡಿದೆ, ನಾನು ಅಪ್ಪನ ದುಡ್ಡನ್ನು ವೇಸ್ಟ್ ಮಾಡಬೇಕು ಅಂತ ಆ ಥರ ಏನು ಇರೋದಿಲ್ಲ. ಆದರೆ ಸ್ಟೂಡೆಂಟ್ಸಿಗೆ ದುಡ್ಡು ಎಲ್ಲಿಂದ ಬರ್ತದೆ, ಅಪ್ಪ ಅಮ್ಮನೇ ಕೊಡಬೇಕಲ್ಲ. ತುಂಬ ದುಡ್ಡಿದೆ, ನಾನು ಹೀಗೆ ಒಂದು ಇಂಟರ್ನ್ಯಾಷನಲ್ ಎಜುಕೇಷನ್ ಪಡ್ಕೊಂಡು ವಾಪಸ್ ಇಂಡಿಯಾಗೆ ಬರ್ತೇನೆ ಅಂತ ಇದ್ದರೆ ಯಾವಾಗ ಬೇಕಾದರೂ ಬನ್ನಿ. ಬ್ಯಾಚುಲರ್ ಡಿಗ್ರಿ ತಗೊಳ್ಳಿಕ್ಕೆ ಬನ್ನಿ, ಇಲ್ಲ ಮಾಸ್ಟರ್ಸ್ ತಗೊಳ್ಳಿಕ್ಕೆ ಬನ್ನಿ, ಅದು ನಿಮ್ಮ ಇಷ್ಟ. ಬನ್ನಿ, ಎಂಜಾಯ್ ಮಾಡಿ. ಮತ್ತು ಇಲ್ಲಿದೊಂದು ಇಂಟರ್ನ್ಯಾಷನಲ್ ಸ್ಕೂಲು ಎಜುಕೇಷನ್ ಸಿಸ್ಟಮ್ನ ಎಕ್ಸ್ಪ್ಲೋರ್ ಮಾಡಿದಾಗಲೂ ಆಗ್ತದೆ, ನೀವು ಬರ್ಬೋದು. ಅದು ಬಿಟ್ಟು ಇಲ್ಲ ನಾನು ಸೀರಿಯಸ್ ಆಗಿದ್ದೇನೆ, ಇಲ್ಲಿ ಬಂದು ನನಗೆ ನಿಲ್ಲಬೇಕು, ಇಲ್ಲಿ ಮುಂದುವರಿಬೇಕು ಅಂತ ಇದ್ದರೆ ನನ್ನ ಪ್ರಕಾರ ನೀವು ಮಾಸ್ಟರ್ಸ್ ಮಾಡಿಕೊಂಡು ಒಂದು ಬ್ಯಾಚುಲರ್ಸ್ ಮಾಡಿ ಇಂಡಿಯಾದಲ್ಲಿ ಸ್ವಲ್ಪ 1-2 ವರ್ಷ ಕೆಲಸ ಮಾಡಿ ಇಲ್ಲಿ ಬಂದರೆ ನಿಮಗೆ ಈಸಿಲಿ ಕೆಲಸ ಸಿಗುವಂಥ ಚಾನ್ಸಸ್ ಇದೆ. ನಿಮ್ಮ ಸ್ಟೂಡೆಂಟ್ ವೀಸಾದಿಂದ ನೀವು ಸ್ಕಿಲ್ಡ್ ವರ್ಕರ್ ವೀಸಾಕ್ಕೆ ಕನ್ವರ್ಟ್ ಮಾಡ್ಬೋದು, ಕಂಪನಿ ನಿಮಗೆ ಸ್ಪಾನ್ಸರ್ ಮಾಡಿ. ಸೊ ಇದು ಸಿಗಲಿಕ್ಕೆ ನೀವು ಒಂದು ಸ್ಪೆಷಲ್ ಮನುಷ್ಯ ಆಗಿರಬೇಕು. ಅಂದರೆ ನಿಮ್ಮ ಒಂದು ದೇಶದಲ್ಲಿ ನಿಮಗೆ ಒಂದು ಸ್ಪೆಷಲ್ ಅವಾರ್ಡ್ ಎಲ್ಲ ಸಿಕ್ಕಿರಬೇಕು. ಯಾವ ಅವಾರ್ಡ್ ಅಂದರೆ ನೀವು ಆರ್ಟ್ಸ್, ಕಲ್ಚರ್ ಅಂದರೆ ಒಂದು ದೊಡ್ಡ ವ್ಯಕ್ತಿ ಆಗಿರಬೇಕು, ತುಂಬ ಟ್ಯಾಲೆಂಟ್ ಇರಬೇಕು, ಟೆಕ್ಕಲ್ಲಿ ರಿಸರ್ಚ್ ಎಲ್ಲ ಮಾಡಿರಬೇಕು, ಅಂದರೆ ಒಂದು ಹೆಸರು ಮಾಡಿರಬೇಕು. ನಿಮ್ಮದೊಂದು ಪ್ರೊಫೈಲ್ ಮಾಡಿ ಅದನ್ನು ಅವರಿಗೆ ಕಳಿಸಿದ ಮೇಲೆ ನಿಮ್ಮ ಅಪ್ಲಿಕೇಶನ್ ಜೊತೆ ಅವರು ಅಗ್ರಿ ಮಾಡಿದರೆ ಮಾತ್ರ ನಿಮಗೆ ಈ ಒಂದು ವೀಸಾ ಸಿಗೋದು. ಈ ವೀಸಾದಲ್ಲಿ ನೀವು 3 ವರ್ಷ ಇಲ್ಲಿ ಬಂದು ನಿಮಗೆ ಏನು ಬೇಕು ರಿಸರ್ಚ್ ಮಾಡೋದಾದ್ರೆ ರಿಸರ್ಚ್ ಮಾಡ್ಬೋದು, ಅದನ್ನೆಲ್ಲ ಮಾಡ್ಬೋದು ಈ ಒಂದು ವೀಸಾದಲ್ಲಿ. ಇದು ಸ್ಪೆಷಲಿ ನನ್ನಂಥ ಸಾಧಾರಣ ವ್ಯಕ್ತಿಗಳಿಗಲ್ಲ, ಅಸಾಧಾರಣ ವ್ಯಕ್ತಿ, ಗ್ರೇಟ್ ಪೀಪಲ್ ಅಂತ ಹೇಳ್ತಾರಲ್ಲ, ನಾಟ್ ಗ್ರೇಟ್ ವಿತ್ ಮನಿ, ಗ್ರೇಟ್ ವಿತ್ ಬ್ರೈನ್, ಸ್ಕಿಲ್ಸ್, ಆ ಥರ ಒಂದು ವ್ಯಕ್ತಿಗಳಿಗೆ ಈ ಒಂದು ವೀಸಾವನ್ನು ಮಾಡಿದ್ದಾರೆ. ಇನ್ನೊಂದು ಸೂಪರ್ ವೀಸಾ ಇದೆ, ಅದಕ್ಕೆ ಇನೋವೇಟರ್ ಫೌಂಡರ್ ವೀಸಾ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಹತ್ರ ಒಂದು ಸೂಪರ್ ಆಗಿರೋ ಒಂದು ಸ್ಟಾರ್ಟಪ್ ಐಡಿಯಾ ಇದ್ದರೆ, ಬೆಂಗಳೂರಲ್ಲಿ ನೋಡಿರ್ಬೋದು ತುಂಬ ಸ್ಟಾರ್ಟಪ್ಸ್ಗಳು ಬಂದಿದೆ ರೀಸೆಂಟಾಗಿ, ತುಂಬ ವರ್ಷಗಳಿಂದ ಇದೆ, ತುಂಬ ಸಕ್ಸಸ್ಫುಲ್ ಆಗಿದೆ. ಆ ಥರ ಏನಾದರೂ ಒಂದು ಐಡಿಯಾ ಇದೆ ನನ್ನ ಹತ್ರ ಅಂತ ಇದ್ದರೆ ನೀವು ಅದಕ್ಕೆ ಇಲ್ಲಿನ ಎಂಡೋಸ್ಮೆಂಟ್ ಬಾಡೀಸ್ ಅಂದರೆ ಒಂದು 4-5 ಜಾಗಗಳಿದೆ, ಅಲ್ಲಿ ನಿಮ್ಮ ಒಂದು ರಿಪೋರ್ಟನ್ನು ಕೊಡಬೇಕು. ಏನು ಪ್ಲ್ಯಾನು, ಯಾವ ಥರ ಬಿಸ್ನೆಸ್ ಮಾಡ್ತೀರಾ, ಏನು ಬಿಸ್ನೆಸ್ಸು, ಅದರ ಎಲ್ಲ ರಿಪೋರ್ಟ್ ಮಾಡಿ ಅವ್ರಿಗೆ ಕಳಿಸಿ ಅವರು ಓಕೆ ಮಾಡಿದ ಮೇಲೆ ನಿಮಗೆ ಈ ಒಂದು ವೀಸಾ ಸಿಗುವಂಥ ಚಾನ್ಸಸ್ ಇದೆ. ಆದರೆ ತುಂಬ ಕಷ್ಟ ಇದು, ಯಾಕೆಂದರೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಮತ್ತು ಆಗಲೇ ಹೇಳಿದಾಗೆ ನಿಮ್ಮ ಒಂದು ಐಡಿಯಾ ಹಟ್ಕೆ ಇರಬೇಕು, ಅಂದರೆ ಬೇರೆ ಲೆವೆಲ್ ಅಂತ ಹೇಳ್ತಾರಲ್ಲ ಆ ಲೆವೆಲಲ್ಲಿ ಇರಬೇಕು, ಇಲ್ಲದಿದ್ದರೆ ನಿಮಗೆ ಈ ಒಂದು ವೀಸಾ ಸಿಗೋದು ತುಂಬ ಕಷ್ಟ. ಮತ್ತೊಂದು ನಾನು ಕೇಳ್ಪಟ್ಟಿದ್ದೇನೆ, ಇಲ್ಲಿ ನೀವು ಬಂದ ಮೇಲೆ ಆ ಒಂದು ವೀಸಾದಲ್ಲಿ ಈ ಒಂದು ಬಿಸ್ನೆಸ್ ಶುರು ಮಾಡಿದ ಮೇಲೆ ನೀವು ಅಟ್ಲೀಸ್ಟು ನಾನು ಕೇಳ್ಪಟ್ಟಿದ್ದೇನೆ, ಸರಿಯಾಗಿ ಗೊತ್ತಿಲ್ಲ, ಆದರೆ 1 ಮಿಲಿಯನ್ಗಿಂತ ಜಾಸ್ತಿ ನಿಮಗೆ ಆ ಒಂದು ಕೆಲಸದಿಂದ ಆ ಒಂದು ಬಿಸ್ನೆಸ್ಸಿಂದ ಹಣ ಬರಬೇಕು. ಅಷ್ಟು ಅದನ್ನೆಲ್ಲ ನೀವು ಮತ್ತೆ ಸಬ್ಮಿಟ್ ಮಾಡಬೇಕು. ನಾವು ಇದು ಕೆಲಸ ಮಾಡಿದ್ದೇವೆ, ಈ ವರ್ಷದಲ್ಲಿ ಇಷ್ಟು ನಮಗೆ ದುಡ್ಡು ಬಂದಿದೆ ಅಂತ. ಅದೆಲ್ಲ 3 ವರ್ಷ ಕಂಟಿನ್ಯೂಸ್ ನೀವು ಮಾಡಿದರೆ ನಿಮಗೆ ಮತ್ತೆ PR ಅಂದರೆ ನಾನು ಹೇಳಿದಲ್ಲ ILRಗೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಅಲ್ಲಿಂದ ನೀವು ಬ್ರಿಟಿಷ್ ಸಿಟಿಸನ್ ಆಗಿ ನಿಮಗೆ ಯಾವ ಬೇಕು ಬಿಸ್ನೆಸ್ಸು ಅದನ್ನೇ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಬೇರೆ ಬಿಸ್ನೆಸ್ಸು ಅದ್ರ ಜೊತೆ ಕಂಟಿನ್ಯೂ ಮಾಡ್ಬೋದು. ಆದರೆ ತುಂಬ ಕಷ್ಟ ಇದೆ ಒಂದು ಆ ಸಬ್ಮಿಷನ್ನು. ಆಮೇಲೆ ಈ ರೀತಿ
ಬೇರೆ ಬೇರೆ ರೂಲ್ಸ್ ಇದೆ, ಅದನ್ನೆಲ್ಲ ಫಾಲೋ ಮಾಡಿ ನೀವು ಮಾಡ್ಬೋದು. ಈ ವೀಸಾದಲ್ಲಿ ನಿಮಗೆ ಫ್ಯಾಮಿಲಿಯನ್ನು ಕರ್ಕೊಂಡು ಬರ್ಬೋದು. ಇದಕ್ಕೆ ನೀವು ಇಲ್ಲಿ ಬಂದು ನನ್ನ ಹತ್ರ ಐಡಿಯಾ ಇದೆ, ನಾನು ಇಲ್ಲಿ ಬಂದು 99 ವೆರೈಟೀಸ್ ಆಫ್ ದೋಸೆ ಇಲ್ಲ ಇಡ್ಲಿ ತಟ್ಟು ಕಡ ಆ ಥರ ಎಲ್ಲ ಹಾಕ್ತೇನೆ ಅಂತ ಬಿಸ್ನೆಸ್ ಐಡಿಯಾದಲ್ಲಿ ಬಂದರೆ ಚಾನ್ಸೇ ಇಲ್ಲ. ಈ ಐಡಿಯಾಗಳು ಏನು ಅಂದರೆ ಹೊಸತಾಗಿರಬೇಕು, ನವನವೀನ ಐಡಿಯಾಗಳು ಅಂತ ಹೇಳ್ತಾರಲ್ಲ, ಆ ಥರ ಒಂದು ಹೊಸತಾಗಿರುವಂಥ, ಯಾರು ಕೇಳದೇ ಇರುವಂಥ, ಅದರಲ್ಲಿ ದುಡ್ಡು ಬರುವಂತಹ ಒಂದು ಐಡಿಯಾ ಇದ್ದರೆ ನೀವು ಅದನ್ನು ಇನೋವೇಟಿವ್ ಆಗಿ ಒಂದು ನಿಮ್ಮ ಒಂದು ಪ್ರೆಸೆಂಟ್ ಮಾಡಿದರೆ ನಿಮಗೆ ಆಗ ಈ ಒಂದು ವೀಸಾ ಸಿಗುವಂಥ ಚಾನ್ಸ್ ಇದೆ. ಇನ್ನೊಂದು ಲಾಸ್ಟ್ ವೀಸಾ, ಇಲ್ಲ ನಾನಿಲ್ಲಿ ದುಡಿಯೋಕ್ಕೆಲ್ಲ ಬರಲ್ಲ, ನನಗೆ ಬರೀ ಈ ದೇಶ ನೋಡಬೇಕು, ಹೇಳ್ತಾರಲ್ಲ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ, ಆ ಥರ ದೇಶ ಸುತ್ತಲಿಕ್ಕೆ ಬರಬೇಕು ಅಂತ ಇದ್ದರೆ ವಿಸಿಟಿಂಗ್ ವೀಸಾದಲ್ಲಿ ಬರ್ಬೋದು, ಟೂರಿಸ್ಟ್ ವೀಸಾದಲ್ಲಿ ಬರ್ಬೋದು. ತುಂಬ ಏಜೆನ್ಸಿಗಳಿವೆ ಇಂಡಿಯಾದಲ್ಲಿ, ಒಂದು ಗ್ರೂಪ್ ಟೂರಿಸಮ್ ಮಾಡ್ತಾರೆ. ಅಂದರೆ ಒಂದು ಇಷ್ಟು ಜನರನ್ನು ಕರ್ಕೊಂಡು, ಈಗ ಇಂಡಿಯಾದಲ್ಲೂ ಬ್ಯಾಂಗ್ಳೂರಲ್ಲೆಲ್ಲ ನೋಡಿರ್ತೀರ ತಿರುಪತಿ ಟೂರು, ಆ ಥರ UK ಟೂರು ಇರ್ತದೆ. ಆದರೆ ಅದರಲ್ಲೂ ನೀವು ಕೇರ್ಫುಲ್ ಆಗಿರಿ, ದುಡ್ಡು ಕೊಟ್ಟು ಹಾಕ್ಕೋಬೇಡಿ, ಜಾಗ್ರತೆ ಇರಿ. ದುಡ್ಡು ಕೊಟ್ಟು ಅವರು ಟ್ರಸ್ಟೆಡಾ, ಅವರು ಆಲ್ರೆಡಿ ಒಂದು ಇಷ್ಟು ಜನ ಹೋಗಿದ್ದಾರೆ ಅದೆಲ್ಲ ಅರ್ಥ ಮಾಡಿಕೊಂಡು ಆಮೇಲೆ ಈ ಒಂದು ಕಂಪನಿಗಳಿಗೆ ದುಡ್ಡು ಕೊಡಿ. ಆದರೆ ಅದರಿಂದ ನಿಮ್ಗೆ ಏನು ಅಂದರೆ, ಈಗ ಭಾಷೆ ಬರೋದಿಲ್ಲ, ಅಷ್ಟು ಇಂಗ್ಲೀಷ್ ಬರೋದಿಲ್ಲ, ಅವರು ತೋರಿಸಿದ ಜಾಗ ಸಾಕು, ನಮಗೊಂದು ಟ್ರಸ್ಟ್ ಒಂದು ಫಾರಿನ್ ನೋಡಬೇಕು ಅಂತ ಇದ್ದರೆ ಆ ಒಂದು ವೀಸಾದಲ್ಲಿ ನಿಮಗೆ ಬರ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆ ಬರ್ಬೋದು. ಆದರೆ ಅದಕ್ಕೂ ದುಡ್ಡು ಬೇಕು, ನಿಮ್ಮ ಅಕೌಂಟಲ್ಲಿ ಇಷ್ಟು ದುಡ್ಡು ಅಂತ ಇಟ್ಟಿರಬೇಕು, ಮತ್ತು ನಿಮಗೆ ಇನ್ಶೂರೆನ್ಸ್ ತಗೊಳ್ಬೇಕಾಗ್ತದೆ. ಇಲ್ಲಿ ಹುಷಾರಿಲ್ಲ ಅದು ಇದು ಅಂದರೆ ನಿಮಗೆ ನಾರ್ಮಲ್ ನಮ್ಮ ಊರಲ್ಲಿ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗುವಾಗಿಲ್ಲ, ನೀವು ಎಮರ್ಜೆನ್ಸಿ ಏನಾದರೂ ಹುಷಾರಿಲ್ಲ ಅಂತ ಆದರೆ ನೀವು ಅದಕ್ಕೂ ಇನ್ಶೂರೆನ್ಸ್ ತಗೊಳ್ಳಿ. ಅದು ಆಗೋದಿಲ್ಲ ಅಂತ ಹೇಳಿದರೆ ಒಂದು ಬೆಸ್ಟ್ ಐಡಿಯಾ ಇದೆ. ಸೀದಾ ನಮ್ಮ ಮಂಗಳೂರು ಬಂದರಿಗೆ ಹೋಗಿ ಅಲ್ಲಿ ನೀವೊಂದು ಬೋಟ್ ಇಟ್ಕೊಂಡು ಬೋಟಲ್ಲಿ ಬರ್ಬೋದು. ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಡಿ. ತುಂಬ ಜನ ಬೇರೆ ಬೇರೆ ದೇಶದವರು ಈ ರೀತಿ ಬರ್ತಾರೆ. ಈ ರೀತಿ ಬಂದವರನ್ನು ಹಾಗೆ ಅವರು ವಾಪಸ್ಸು ಕರ್ಕೊಂಡು ಹೋಗ್ತಾರೆ. ವೀಸಾ ಇಲ್ಲದೆ ಯಾವುದ್ಯಾವುದು ಈಗ ಟ್ರೈನಲ್ಲಿ ಕೂತ್ಕೊಳ್ಳೋದು, ಅಂದರೆ ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ನೋಡಿರ್ತೀರ, ಟ್ರೈನಲ್ಲಿ ಕೂತ್ಕೊಂಡು ಮುಂಬೈಗೆ ಹೋಗಿ ಅವನು ಅಲ್ಲಿ ಕೆಲಸ ಮಾಡಿದ, ಇಲ್ಲಿ ಬಂದು ಆ ಥರ ಜೀವನ ನಡೆಸ್ಲಿಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಈ ದೇಶಕ್ಕೆ ಬಂದ್ರೂ ಅವ್ರು ನಿಮ್ಮನ್ನು ಹಿಡಿಲಿಲ್ಲ, ಇಫ್ ಇನ್ ಕೇಸ್ ನೀವು ಹೇಗೋ ಒಂದು ರೂಟಲ್ಲಿ ಬಂದ್ರಿ, ವೀಸಾ ಇಲ್ಲ, ಹೇಗೋ ತಪ್ಪಿಸ್ಕೊಂಡು ಬಂದು ದೇಶದೊಳಗೆ ಬಂದ ಮೇಲೆ ಉಂಟಲ್ಲ, ನಿಮಗೆ ಫಸ್ಟ್ ಮನೆ ಸಿಗೋದಿಲ್ಲ. ಮನೆ ಸಿಗಬೇಕಾದ್ರೆ ವೀಸಾ ಕೊಡಬೇಕು, ಆಮೇಲೆ ಇಲ್ಲಿ ಯಾರು ನಿಮಗೆ ಸ್ಪಾನ್ಸರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವೀಗ ವೀಸಾದಲ್ಲಿ ಬಂದರೆ ಕಂಪನಿಯವರಿಗೆ ನೀವು ಲೆಟರ್ ಬರೆದು ಕೊಡ್ಬೋದು, ಇಂಥವ್ರು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ರೆಂಟಲ್ಲಿ ಮನೆ ಕೊಡಿ ಅಂತ. ನಿಮಗೆ ಮನೆ ಸಿಗೋದಿಲ್ಲ, ಇಲ್ಲಿ ಚಳಿ ಜಾಸ್ತಿ, ರೋಡಲ್ಲಿ ಕೂತ್ಕೊಳ್ಬೇಕಷ್ಟೆ, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರೂ ಹೆಲ್ಪ್ ಮಾಡೋದಿಲ್ಲ. ಮತ್ತು ಕ್ಯಾಶಿಂಗ್ ಜಾಬ್ ಕೆಲಸ ಮಾಡ್ತಾರೆ ತುಂಬ ಜನ, ಆದರೆ ಅದರಲ್ಲಿ ಎಂಥ ಲೈಫ್ ಅಲ್ವಾ. ನಿಮಗೆ ಇಂಡಿಯಾದಲ್ಲಿ ಆರಾಮ್ಸೆ ಜಾತ್ರೆ ಹಬ್ಬ ಹರಿದಿನ ಎಲ್ಲ ಇರುವಾಗ ಮಜಾ ಮಾಡಿ, ಸುಮ್ಮನೆ ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಆದರೆ ತುಂಬ ಜನ ಇಲ್ಲಿ ಬಂದು ಆ ಥರ ಕಷ್ಟಪಡ್ತಾರೆ, ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದು ವೀಸಾ ಇದೆ, ಅದು ಇಂಡಿಯನ್ ಯಂಗ್ ಪ್ರೊಫೆಷ್ನಲ್ ಸ್ಕೀಮ್ ವೀಸಾ ಅಂತ. ಅಂದರೆ ಯಂಗ್ ಆಗಿರುವ ಪ್ರೊಫೆಷ್ನಲ್ಸ್ ಇಂಡಿಯಾದವರು, ಅದು 18ರಿಂದ 30 ವರ್ಷದ ಒಳಗಿನವರು, ಅವರು ಈ ಒಂದು ವೀಸಾಕ್ಕೆ ಅಪ್ಲೈ ಮಾಡ್ಬೋದು. ಇದು ವರ್ಷಕ್ಕೆ ಒಂದು ಸತಿ ಆ ಪೋರ್ಟಲ್ ಓಪನ್ ಆಗೋದು. ಆ ಪೋರ್ಟಲಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಹಾಕಿದ ಮೇಲೆ ಇದು ಒಂಥರ ಲಾಟ್ರಿಯಲ್ಲಿ ನಿಮ್ಮ ಹೆಸರು ಬಂದರೆ ಪಾಸು, ಇಲ್ಲದಿದ್ದರೆ ಮತ್ತೆ ನೆಕ್ಸ್ಟ್ ವರ್ಷ ನೀವು ಟ್ರೈ ಮಾಡ್ಬೋದು. ಈ ಒಂದು ವೀಸಾದಲ್ಲಿ ಬಂದರೆ ನೀವು 2 ವರ್ಷ ಇಲ್ಲಿ ಬಂದು ಕೆಲಸ ಮಾಡ್ಬೋದು. ಈ ಒಂದು ವೀಸಾಕ್ಕೆ ಅಪ್ಲೈ ಮಾಡಲಿಕ್ಕೆ ಬೇರೆ ಬೇರೆ ಕ್ವಾಲಿಫಿಕೇಷನ್ ಇದೆ, ಅದರ ಬಗ್ಗೆನೂ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ, ಅದನ್ನು ಒಂದು ಓದಿ ಅಪ್ಲೈ ಮಾಡೋದಾದ್ರೆ ಮಾಡಿ. ಆಲ್ ದಿ ಬೆಸ್ಟ್. ಇಲ್ಲಿ ಇನ್ನೊಂದು ವೀಸಾ ಇದೆ, ಅದಕ್ಕೆ ICT ಅಂತ ಹೇಳ್ತಾರೆ. ICT ಅಂದರೆ ಈ ಇಂಡಿಯಾದಲ್ಲಿರುವಂಥ ಟೆಕ್ ಕಂಪನಿಗಳಿದೆಲ್ಲ, ಅವರು ಔಟ್ಸೋರ್ಸ್ ಮಾಡ್ತಾರೆ. ಅಂದರೆ ಅಲ್ಲಿದು ಎಂಪ್ಲಾಯೀಸನ್ನು ಈ ರೀತಿ ದೇಶಗಳಿಗೆ ಕಳಿಸಿಕೊಡ್ತಾರೆ. ಅದು ನೀವು ಇಲ್ಲಿ ಬರ್ಬೋದು, ಇಲ್ಲಿ ಕೆಲಸನೂ ಮಾಡ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆನೂ ನಿಲ್ಬೋದು. ಆದರೆ ನಿಮಗೆ PR ಏನಿದೆ ಅದಕ್ಕೆ ಅಪ್ಲೈ ಮಾಡುವಂಥ ಒಂದು ಚಾನ್ಸಸ್ ಇಲ್ಲ. ಎಷ್ಟು ವರ್ಷ ಇಂಡಿಯಾದ ಕಂಪನಿ ನಿಮಗೆ ಸ್ಪಾನ್ಸರ್ ಮಾಡ್ತದೆ ಅಷ್ಟು ವರ್ಷ ನೀವು ಇಲ್ಲಿ ನಿಲ್ಬೋದು. ಆ ನಿಲ್ಲುವ ಟೈಮಲ್ಲಿ ನೀವು ಬೇಕಿದ್ರೆ ಎಂತ ಹೇಳ್ತಾರೆ, ಇಫ್ ಇನ್ ಕೇಸ್ ನಿಮ್ಮ ಒಂದು ಕಂಪನಿ ಜೊತೆ ಏನು ಕಾಂಟ್ರಾಕ್ಟ್ ಇಲ್ಲ, ನೀವು ಬೇರೆ ಕೆಲಸ ಅಪ್ಲೈ ಮಾಡ್ಬೋದು ಅಂತ ಇದ್ದರೆ ಅಪ್ಲೈ ಮಾಡಿ ನೀವು ಇಲ್ಲಿದು ಸ್ಕಿಲ್ಡ್ ವರ್ಕರ್ ವೀಸಾನು ಅಪ್ಲೈ ಮಾಡ್ಬೋದು. ಆದರೆ ಮೋಸ್ಟ್ ಆಫ್ ದ ಟೈಮ್ ನಂಗೆ ಅನಿಸ್ತದೆ ಅದ ಒಂದು ಕಾಂಟ್ರಾಕ್ಟಲ್ಲಿ ಇರ್ತದೆ. ನಂದು ಫ್ರೆಂಡ್ಸ್ ಎಲ್ಲ ನೋಡಿದ್ದೇನೆ, ತುಂಬ ಜನ ಆ ರೀತಿ
ಬರ್ತಾರೆ ಅವರಿಗೆ ಇಲ್ಲಿ PR ಆಗಿ PRಗೆ ಅಪ್ಲೈ ಮಾಡಿ, PR ಅಂದರೆ ILR ಅಂತ ಹೇಳಿದಲ್ಲ, UK ಅಲ್ಲಿ ILR. ಸೊ ILR ಆದಮೇಲೆ ಬ್ರಿಟಿಷ್ ಸಿಟಿಸನ್ಶಿಪ್ ಅದೆಲ್ಲ ಇಲ್ಲ, ಅವ್ರು ಎಷ್ಟು ವರ್ಷ ನಿಂತರೂ ಅದೇನು ಕೌಂಟ್ ಆಗೋದಿಲ್ಲ. ಆಮೇಲೆ ಅವರು ಮತ್ತೆ ಸ್ಕಿಲ್ಡ್ ವರ್ಕರಲ್ಲಿ ಬಂದ ಮೇಲೆ ಮತ್ತೆ ಅವ್ರದ್ದು 0.5 ವರ್ಷ ಅವರು ನಿಲ್ಲಬೇಕು. ಸೊ ಈ ಒಂದು ವೀಸಾದಲ್ಲೂ ನೀವು ಬರ್ಬೋದು. ಈ ಒಂದು ವೀಸಾದಲ್ಲಿ UKಗೆ ತುಂಬ ಜನ ಬರ್ತಾರೆ. ಅದರ ಹೆಸರು ಹೆಲ್ತ್ ಆ್ಯಂಡ್ ಕೇರ್ ವೀಸಾ ಅಂತ. ಹೆಲ್ತ್ ಆ್ಯಂಡ್ ಕೇರ್ ಅಂತ ಹೆಸರು ಹೇಳುವಾಗಲೇ ಆರೈಕೆ ಮಾಡುವುದು ಮತ್ತು ಹೆಲ್ತ್ ಅಂದರೆ ಹುಷಾರಿಲ್ಲದವರಿಗೆ ಅಂದರೆ ದಾದಿಯರ ಕೆಲಸ, ಅಂದರೆ ಏಜ್ ಆದವರನ್ನು ನೋಡ್ಕೊಳ್ಳೋದು. ಇಲ್ಲ ಇಲ್ಲಿ ಏನು ಅಂದರೆ ತುಂಬ ಕೇರ್ ತಗೊಳ್ತಾರೆ. ಓಲ್ಡ್ ಏಜ್ ಹೋಮ್ ಆಗಿರಲಿ, ಅಂದರೆ ವೃದ್ಧಾಶ್ರಮ, ಹುಷಾರಿಲ್ಲದವರನ್ನು ನೋಡ್ಕೊಳ್ಳೋದು, ಆಮೇಲೆ ಹುಷಾರಿಲ್ಲದ ಮಕ್ಕಳನ್ನು ನೋಡ್ಕೊಳ್ಳೋದು, ಆ ಥರ ಒಂದು ಕೆಲಸಗಳು ಇದೆ. ಅದಕ್ಕೆ ನಿಮಗೆ ವೀಸಾ ಸಿಗ್ತದೆ. ಆದರೆ ಈ ವೀಸಾದಲ್ಲಿ ಮುಂಚೆ ಎಲ್ಲ ನೀವು ಫ್ಯಾಮಿಲಿಯನ್ನು ಕರ್ಕೊಂಡು ಬರ್ಬೋದಿತ್ತು, ಆದರೆ ಈಗ ಇಲ್ಲ, ನೀವು ಒಬ್ಬರೇ ಬರಬೇಕು. ಒಬ್ಬರೇ ಬಂದು ಆ ಒಂದು ಕೆಲಸವನ್ನು ಎಷ್ಟು ವರ್ಷ ಕೂಡ ಮಾಡ್ಬೋದು. ಆದರೆ ನಿಮಗೆ ಫ್ಯಾಮಿಲಿಯನ್ನು ಕರ್ಕೊಂಡು ಬರಲಿಕ್ಕೆ ಈ ಒಂದು ವೀಸಾದಲ್ಲಿ ಆಗೋದಿಲ್ಲ. ಆದರೆ ಈ ಕೆಲಸ ಏನು ಅಂದರೆ ಹುಷಾರಿಲ್ಲದೆ ಇರೋರು, ಏಜ್ ಆಗಿರೋರನ್ನು ಅವರು ಪಾಪ ಮನೆಯಲ್ಲೇ ಬೆಡ್ಡಲ್ಲಿ ಇರ್ತಾರಲ್ಲ, ಅವರ ಒಂದು ಆರೈಕೆಯನ್ನು ಮಾಡೋದು, ಅವರನ್ನು ಸ್ನಾನ ಮಾಡಿಸೋದ್ರಿಂದ ಇಟ್ಕೊಂಡು ಅವರನ್ನು ವಾಕಿಂಗಿಗೆ ಕರ್ಕೊಂಡು ಹೋಗೋದು, ಅವರಿಗೆ ಆ ಕಡೆ ಈ ಕಡೆ ಮಾತಾಡಲಿಕ್ಕೆ ಹೋಗಲಿಕ್ಕೆ ಆಗ್ತದೆ ಆದರೆ ಅವ್ರ ಜೊತೆ ಮಾತಾಡಿ. ಅವರಿಗೆ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ನಮ್ಮ ಇಂಡಿಯಾದಲ್ಲಿ ನಾವು ಅಷ್ಟು ಬೇಗ ಅಪ್ಪ ಅಮ್ಮನನ್ನು ಬಿಟ್ಟು ಕೊಡೋದಿಲ್ಲ. ನಮ್ಮ ಜೊತೆನೇ ಪೇರೆಂಟ್ಸ್ ಇರ್ತಾರೆ. ನಾವು ಅಪ್ಪ ಅಮ್ಮನ ಜೊತೆ ಇಲ್ಲದಿದ್ದರೂ ಸುತ್ತಮುತ್ತ ನೆರೆಕರೆಯವರು ಅಂತ ಹೇಳ್ತಾರಲ್ಲ, ನೇಬರ್ಸು, ಅವರು ತುಂಬ ಒಂದು ಇಂಪಾರ್ಟೆಂಟ್ ಆಗಿರ್ತಾರೆ. ಯಾಕೆಂದರೆ ಅವರು ನಮ್ಮ ಅಮ್ಮ ಅಪ್ಪನೊಟ್ಟಿಗೆ ಮಾತಾಡಿ ಸಂತೋಷವಾಗಿರ್ತಾರೆ. ಇಲ್ಲಿ ಎಷ್ಟೋ ಜನ ಪಾಪ ಏಜ್ ಆದವರಿಗೆ ಮನೆಯಲ್ಲಿ ಬಂದು ಕೇಳುವವರು ಯಾರೂ ಇರೋದಿಲ್ಲ. ಸೊ ಅಂಥವರಿಗೋಸ್ಕರ ಈ ಒಂದು ಹೆಲ್ಪ್ ಮಾಡಲಿಕ್ಕೆ ಈ ಥರ ಜನಗಳು ಅಂದರೆ ಈ ಕೇರ್ ವರ್ಕರ್ಸ್ ಅಂತ ಇಟ್ಟಿರ್ತಾರೆ. ಸೊ ನೀವು ಆ ವೀಸಾದಲ್ಲಿ ಬರೋಕ್ಕೆ ಇಚ್ಛಿಸೋದಾದರೆ ನೀವು ಆ ವೀಸಾಕ್ಕೆ ಅಪ್ಲೈ ಮಾಡ್ಬೋದು. ಇದರಲ್ಲೂ ತುಂಬ ಜನ ಮೋಸ ಹೋಗ್ತಾರೆ. ಅಂದರೆ ಈ ಥರ ವೀಸಾದಲ್ಲಿ ಕರ್ಕೊಂಡು ಬರ್ತಾರೆ, ಐಡಿಯಾ ಇರೋದಿಲ್ಲ. ಇಲ್ಲಿ ಬಂದ ಮೇಲೆ ಅವರಿಗೆ ನಾನು ಇನ್ನೊಬ್ಬರನ್ನು ನೋಡ್ಕೊಳ್ಬೇಕಾ ಅಂದರೆ ಏಜ್ ಆದವರನ್ನು ನೋಡ್ಕೊಳ್ಳೋದು ಕಷ್ಟ, ಗೊತ್ತಲ್ಲ, ತುಂಬ ಕಷ್ಟ ಇದೆ. ತುಂಬ ಜನ ಇಲ್ಲಿ ಮಾಡ್ತಾರೆ. ಯಾವುದೇ ಕೆಲಸ ಚಿಕ್ಕದಲ್ಲ, ಆದರೆ ನಿಮಗೆ ಆ ಒಂದು ಕೆಲಸ ಮಾಡುವಂಥ ಮನೋಭಾವ ಇದ್ದರೆ ಬನ್ನಿ. ಆದರೆ ಯಾರಿಗೂ ದುಡ್ಡು ಕೊಟ್ಟು ಈ ವೀಸಾವನ್ನು ತಗೊಂಡು ಇಲ್ಲಿಗೆ ಬರಬೇಡಿ. ಯಾವ ಕೆಲಸವೂ ಆಗಲೇ ಹೇಳಿದಾಗೆ ದುಡ್ಡು ಕೊಟ್ಟು ಅವ್ರು ನಿಮಗೆ ವೀಸಾ ಕೊಡ್ತಾರೆ ಅಂದರೆ ಅದರಲ್ಲಿ ಏನೋ ಒಂದು ಅಡಗಿದೆ, ಅದಕ್ಕೆ ಬೀಳಲಿಕ್ಕೆ ಹೋಗಬೇಡಿ. ದುಡ್ಡು ಕೊಡದೆ ಅವರೇ ನಿಮಗೆ ವೀಸಾ ಕೊಡ್ತಾರೆ. ನೀವು ಈ ಕೆಲಸ ಏನು ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಬನ್ನಿ. ಇಲ್ಲ ಇಲ್ಲಿ ಬಂದು ನೀವು ಯಾರೋ ಏಜ್ ಆದವರನ್ನು ನೋಡ್ಕೋ, ಅವರನ್ನು ಬಾತ್ರೂಮಿಗೆ ಕರ್ಕೊಂಡು ಹೋಗು, ಅವರನ್ನು ಎಪ್ಸು, ಅವರು ತುಂಬ ವೆಯ್ಟ್ ಎತ್ತಬೇಕು, ಫುಲ್ಲು ಏನು ಹೇಳ್ತಾರೆ ಬಾಹುಬಲ ಇರಬೇಕು, ನೀವೇ ಫುಲ್ಲು ಹುಷಾರಿಲ್ಲ, ನಿಮಗೆ ಹುಷಾರಿಲ್ಲ, ನೀವು ಲೈಫ್ ಒಳ್ಳೇದು ಮಾಡುವಂಥ ಇಂಡಿಯಾದಿಂದ ಇಲ್ಲಿ ಬಂದು ಇಲ್ಲಿ ನೋಡುವಾಗ ಫುಲ್ ಕಕ್ಕಾಬಿಕ್ಕಿ ಆಗೋದಲ್ಲ. ಸೊ ಯಾವುದೇ ಕೆಲಸ, ಯಾವುದೇ ವೀಸಾ ಆದರೂ ಕರೆಕ್ಟ್ ರಿಸರ್ಚ್ ಮಾಡಿ ಆಮೇಲೆ ಬನ್ನಿ. ಇಲ್ಲಿ ಇಷ್ಟು ವೀಸಾ ನಾನು ಹೇಳಿದ ಒಂದು ವೀಸಾಗಳು ಅಷ್ಟೇ ಅಲ್ಲ, ಹಲವಾರು ವೀಸಾಗಳಿವೆ. ಅದ್ರ ಬಗ್ಗೆ ನಾನು ಲಿಸ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ, ಅದನ್ನು ಒಂದ್ಸತಿ ನೋಡಿ. ಆದರೆ ಮೇಜರ್ ಆಗಿ ನಮ್ಮ ಇಂಡಿಯಾದವರು ಈ ರೀತಿ ವೀಸಾಗಳಲ್ಲಿ ಬರ್ತಾರೆ. ಸೊ ಇದನ್ನು ನೀವು ಟ್ರೈ ಮಾಡ್ಬೋದು. ಆದರೆ ನಾನು ಆಗಲೇ ಹೇಳಿದಾಗೆ ಡಿಸ್ಕ್ಲೇಮರ್ ಅಂತ ಹೇಳ್ಬೋದು, ಎಲ್ಲ ಅಡಚಣೆಗಾಗಿ ಕ್ಷಮಿಸಿ. ನೀವು ಒಂದು ವೇಳೆ ಇಂಡಿಯಾದಲ್ಲಿ ಖುಷಿಯಾಗಿದ್ದೀರಾ, ಫ್ಯಾಮಿಲಿ ಜೊತೆ ಇರಬೇಕು, ನಾನು ಹ್ಯಾಪಿಯಾಗಿದ್ದೇನೆ ನನ್ನ ಹತ್ರ ಇರುವಂಥ ಒಂದು ದುಡ್ಡಿನಲ್ಲೇ, ನನಗೆ ಸಂಬಳದಲ್ಲೇ ಅಂತ ಇದ್ದರೆ ಇಲ್ಲಿ ಬಂದು ಕಷ್ಟಪಡಬೇಡಿ. ಯಾಕೆಂದರೆ ಇಲ್ಲಿ ತುಂಬ ಒಂದು ಮೆಂಟಲಿ ಸ್ಟ್ರೆಸ್ ಆಗ್ತದೆ ಒಂದು ಸತಿ ಇಲ್ಲಿ ಬಂದ ಮೇಲೆ. ಆಮೇಲೆ ತುಂಬ ಒಂದು ರಾಮ ವನವಾಸಕ್ಕೆ ಹೋಗೋದು ಅಂತ ಹೇಳ್ತಾರಲ್ಲ, ಆ ಥರ ಒಂದು ವನವಾಸ ಅಂತ ಹೇಳ್ಬೋದು. ನಿಮ್ಮ ಒಂದು ಆ ಜರ್ನಿ 1 ವರ್ಷ 2 ವರ್ಷ ಇಲ್ಲಿ ನಿಂತ ಮೇಲೆ ನಿಮಗೆ ಇದು ನಮ್ಮ ಊರು ಅಂತ ಅನಿಸ್ತದೆ. ಅಲ್ಲಿ ತನಕ ನೀವು ಸ್ಟ್ರಾಂಗ್ ಆಗಿರಬೇಕು. ನಿಮ್ಮ ಹತ್ರ ಆ ಒಂದು ಸ್ಟ್ರೆಂತ್ ಇದೆ, ನನಗೆ ಆಗ್ತದೆ ಅಂತ ಒಂದು ಮನೋಭಾವ ಇದ್ದರೆ ಬನ್ನಿ, ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾಕೆಂದರೆ ಈ ಥರ ವಿಷಯಗಳು ತುಂಬ ಜನಕ್ಕೆ ಗೊತ್ತಾಗಬೇಕು. ಇದರಿಂದ ನನಗೂ ತುಂಬ ಕಷ್ಟ ಆಗಿದೆ. ಸ್ಟಾರ್ಟಿಂಗ್ ಬರುವಾಗ ಐಡಿಯಾ ಇರಲಿಲ್ಲ ಇಲ್ಲಿ ಲೈಫ್ ಹೇಗಿದೆ, ಏನು ಕತೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಫ್ಯೂಚರಲ್ಲಿ ಕೊಡ್ತೇನೆ. ಸೊ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್, ಮತ್ತು ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಪ್ರೀತಿ ಹೆಚ್ಚಾಗುತ್ತೆ ಮತ್ತು ಇನ್ಫಾರ್ಮೇಷನು ಜಾಸ್ತಿ ಆಗುತ್ತೆ. ಟೇಕ್ ಕೇರ್, ಬಾಯ್.